Fifth heading, check whether 6 power n can end with digit 0 for any natural number n. ಈಗ ನೋಡ್ರಿ ಅವನೇನು ಕೇಳ್ತಾನೆ, 6 ಪವರ್ ಎನ್ ಓಕೆ ನಿಮಗೆ 0 ಇಂದ ಎಂಡ್ ಆಗುತ್ತಾ ಅಂತ ಕೇಳ್ತಾನೆ. 6 ಪವರ್ ಎನ್ 0 ಇಂದ ಎಂಡ್ ಆಗುತ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾನೆ. ಓಕೆ, ಸೊ ಅದು ಯಾವ ಥರ ಮಾಡ್ಬೇಕು ನೋಡ್ರಿ. ಈಗ ಲಾಸ್ಟ್ ಡಿಜಿಟ್ 0 ಇತ್ತು ಅನ್ಕೊಳ್ಳೋಣ. ಓಕೆ, 10, 20, 100. ಓಕೆ, ಈಗ ನಾನು ಲಾಸ್ಟ್ ಡಿಜಿಟ್ 0 ಇರೋದು ಕೆಲವು ನಂಬರ್ ತಗೊಂಡಿನಿ. ಇದು ಯಾವುದೇ ನಂಬರ್ ತಗೊಳ್ರಿ, ಚಿಕ್ಕ ಟೇಬಲಿಂದ ಹೋಗ್ರಿ. 2 5 ಜಾ 5 1 ಜಾ 20 ನೋಡ್ರಿ, ಚಿಕ್ಕ ಟೇಬಲಿಂದ ಹೋಗ್ರಿ. 2 10 ಜಾ 2 5 ಜಾ 5 1 ಜಾ 100 ತಗೊಳ್ರಿ. 2 50 ಜಾ 2 25 ಜಾ 5 5 ಜಾ 5 1 ಜಾ. ಯಾವುದೇ ನಂಬರ್ ತಗೊಂಡ್ರೆ ಲಾಸ್ಟ್ ನಂಬರ್ 0 ಇದ್ರೆ ಅದು ಪಕ್ಕ 2 ಟೇಬಲ್ಗೆ 5 ಟೇಬಲಲ್ಲಿ ಹೋಗೇ ಹೋಗುತ್ತೆ. ಓಕೆನಾ? ಸೊ ಲಾಸ್ಟ್ ನಂಬರ್ 0 ಇದ್ರೆ 2 ಮತ್ತೆ 5 ಟೇಬಲಲ್ಲಿ ಹೋಗ್ಬೇಕು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಬರೆಯೋಣ? ಇಫ್ ದ ನಂಬರ್ ಎಂಡ್ಸ್ ವಿತ್ 0 then the number should be divisible by 2 and 5. ಹೌದಾ? ಓಕೆ, ಬಟ್ ಇಲ್ಲಿ ನಮಗೆ ಕೊಟ್ಟಿರೋದೇನು? 6 ಪವರ್ ಎನ್. ಈ 6 ಪವರ್ ಹೆಂಗೆ ಬರಿಬೋದು? 6 ಅಂದ್ರೆ ಏನು? 2 3 ಜಾ 3 1 ಜಾ ಅಂದ್ರೆ 6 ಏನು ಬರಿಬೋದು? 2 ಇಂಟು 3 ಪವರ್ ಎನ್ ಅಂತ ಬರಿಬೋದು. ಓಕೆನಾ? ಸೊ ಇಲ್ಲಿ ನೋಡಿದ್ರೆ 6 ಬಂದ್ಬಿಟ್ಟು 2 ಟೇಬಲ್ 6 ಪವರ್ ಎನ್ 2 ಟೇಬಲಲ್ಲಿ ಹೋಗುತ್ತೆ, ಬಟ್ 3 ಟೇಬಲಲ್ಲಿ ಹೋಗುತ್ತೆ. 5 ಟೇಬಲಲ್ಲಿ ಹೋಗಲ್ಲ ಅಂದರೆ ಪಕ್ಕ 0 ಇಂದ ಎಂಡ್ ಆಗಲ್ಲ. ಓಕೆ, ಇಲ್ಲಿ ಏನು ಬರ್ತೀವಿ? ಸಿನ್ಸ್ 6 ಪವರ್ ಎನ್ ಈಸ್ divisible by 2 but not divisible by 5, we can say that 6 power n does not end with digit 0 ಅಂತ ಬರ್ಬೋದು. ಓಕೆನಾ? ಡಿಜಿಟ್ 0 ಇಂದ ಎಂಡ್ ಆಗ್ಬೇಕಂದ್ರೆ ಐದರ್ 2 ಟೇಬಲ್ ಅಲ್ಲಿ ಹೋಗ್ಬೇಕು, 2 ಮತ್ತೆ 5 ಟೇಬಲ್ ಕಂಪಲ್ಸರಿ ಹೋಗ್ಬೇಕು. ಬಟ್ ಇಲ್ಲಿ 6 ಪವರ್ ಎನ್ ಬರೀ 2 ಟೇಬಲ್ ಅಲ್ಲಿ ಹೋಗುತ್ತೆ, 5 ಟೇಬಲ್ ಅಲ್ಲಿ ಹೋಗಲ್ಲ. ಸೊ ಅದಕ್ಕೆ ಅದು 0 ಇಂದ ಎಂಡ್ ಆಗಲ್ಲ ಅಂತ ಬರಿಬೇಕು.